ಈಗ ಸತ್ಯ ಅರ್ಥ ಮಾಡ್ಕೋಬೇಕು. ಅಕ್ಷರದಲ್ಲಿ ಕಾಣಿಸ್ತಾ ಇದೆ, ಮೆದುಳಿಂದ ಏನೇನು ಸಮಸ್ಯೆ ಇದೆ ಅಂತ ಅಲ್ಲೇ ಕಾಣಿಸ್ತಾ ಇದೆ, ಕರಳಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಲ್ಲೇ ಕಾಣ್ತಾ ಇದೆ. ಸೂಕ್ಷ್ಮಾಣುಗಳ ಪಲ್ಲಾಟ ಅಂದರೆ ನಮಗೆ ಬೇಡದೇ ಇರತಕ್ಕಂತಹ ಸೂಕ್ಷ್ಮಾಣುಗಳ ಪಲ್ಲಾಟ ಅಂದರೆ ನಮ್ಮನ್ನು ಆಟ ಆಡಿಸುತ್ತೆ. ಯಾವುದು? ಕರಳು. ಅದು ಮೇಲ್ಗಡೆ ತಿಳ್ಕೋಬೇಕು. ಮುಖ್ಯವಾಗಿರ್ತಕ್ಕಂಥದ್ದು ಬೆನ್ನಿನ ಭಾಗ, ಅಂಗಾಂಗಗಳನ್ನು ಹೇಗೆ ನಾವು ಇಟ್ಕೋಬೇಕು ಅಂದರೆ ಎಲ್ಲವನ್ನು ಎಲ್ಲ ಡೊಂಕ ಪಂಕ ಕುತ್ಕೊಳ್ಳೋದಕ್ಕೆ ಇದೇ ಮೂಲ ಕಾರಣ. ಯಾರೇ ಮನೆಯಲ್ಲಿ ಮಕ್ಕಳು ದೊಡ್ಡವರು ಯಾರೇ ಆಗಲಿ ನೇರವಾಗಿ ಕುತ್ಕೊಳ್ಳೋ ಅಭ್ಯಾಸ ಇಲ್ಲ. ಈಗ ಈ ಎರಡು ಸತ್ಯವನ್ನು ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಯೋಚನೆ ಮಾಡಬೇಕು, ಎಷ್ಟು ಸತ್ಯವಾಗಿದೆ ಅಂತಕ್ಕಂಥದ್ದು. ಈ ಕರಳು ಮತ್ತು ಮೆದುಳು ಎಷ್ಟು ಸಾಕು ವಿವರ ಕೊಡೋಣ. ಈ ಕರಳು ಮತ್ತು ಮೆದುಳನ್ನು ಯಾಕೆ ನಾವು ಗುರುತಿಸ್ಬೇಕು? ನಾವೇನು ಅನ್ಕೊಂಡಿದೀವಿ ಹೇಳಮ್ಮ? ದೇವ್ರು ಕೊಟ್ಟವನೇ. ಹೌದು, ದೇವ್ರು ಕೊಟ್ಟವನೇ. ಶೋರೂಮಲ್ಲಿ ಗಾಡಿ ತಗೋತೀಯ, ಡ್ರೈವಿಂಗ್ ಬರ್ದರೆ ಏನು ಮಾಡೋಣ? ಗಾಡಿನಲ್ಲೇ ನಿಲ್ಲಿಸಿರ್ಬೇಕಷ್ಟೇ. ಹಾಗೆ ನಮ್ಮ ಜನ ತಿಳ್ಕೊಳ್ಳೋದೇನು ಅಂದರೆ, ದೇವರು ಅಚ್ಚುಕಟ್ಟಾಗಿ ಅನುಕೂಲವಾಗಿ ನಾನು ಒಂದು ಒಳ್ಳೆ ಗಾಡಿ ತಗೊಂಡು ನಿಮ್ಗೆ ಡ್ರೈವಿಂಗ್ ಬರುತ್ತಾ? ಇಲ್ಲ. ಮತ್ತು ಗಾಡಿ ವ್ಯಾಲ್ಯೂ ಏನು ಗೊತ್ತಾಗುತ್ತೆ? ಹಾಗೆ ನಾವು ಮಗುವನ್ನು ಪಡ್ಕೋತೀವಿ. ನಾವು ಕೂಡ ಹುಟ್ಟಿದ್ದೀವಿ ಅಲ್ವಾ? ನಮಗೂ ಗೊತ್ತಿಲ್ಲ, ಮಗುಗೂ ಗೊತ್ತಿಲ್ಲ. ಇದಕ್ಕೆ ಕಾರಣ ಎಷ್ಟಂದರೆ, ನಿದ್ರೆ. ಅದೃಷ್ಟ ಇರೋದು ಯಾರಿಗೆ ಅಂದರೆ, ಒಳ್ಳೆ ನಿದ್ದೆ ಬರೋರಿಗೆ ಮಾತ್ರ ಅದೃಷ್ಟವಂತರು. ಹಂಗಂತ ಬೆಳಗ್ಗೆ ಸಾಯಂಕಾಲ ನಿದ್ದೆ ಮಾಡೋದು ದರಿದ್ರ. ಅದು ಇನ್ನು ಕೆಲವು ಅದರಲ್ಲೇ ಕಾಯ್ತಿರ್ತಾರೆ, ಸ್ವಾಮಿ ನಾನು ಎಲ್ಲಿ ಕೂತ್ಕೊಳ್ಳಿ, ಎಣ್ಣೆ ಮೇಲೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ, ನಾನು ಬಸ್ಸಲ್ಲಿ ಹೋದ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ. ದರಿದ್ರ ನಿದ್ದೆ ಅದು. ಹೌದು. ಸಮಯಕ್ಕನುಸಾರವಾಗಿ ನಿದ್ದೆ ಬರುವುದು ಅದೃಷ್ಟವಂತರಿಗೆ ಮಾತ್ರ.